ಫಸ್ಟ್ PU ಬಯಾಲಜಿ ಟಾಪ್ 10 ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ FA1 ಎಕ್ಸಾಮ್ ಮಕ್ಕಳೇ. ಇದು FA1 ಎಕ್ಸಾಮ್ಗೆ ಅಷ್ಟೇ ಅಲ್ಲ, ನಿಮ್ಮ ಬೋರ್ಡ್ ಎಕ್ಸಾಮಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಇಂಪಾರ್ಟೆಂಟ್ ಕ್ವೆಶನ್ ಹೇಗೆ ಅಂತ ಅಂದ್ರೆ, ಅಫ್ಕೋರ್ಸ್ ಇದರಿಂದ ಬಂದೇ ಬರುತ್ತೆ ಕ್ವೆಶನ್ಸ್, ಇದರಿಂದ ಬರ್ದೇನು ಕೂಡ ಇರ್ಬೋದು, ಅಂದ್ರೆ ಎಕ್ಸ್ಟ್ರಾ ಬೇರೆ ಕ್ವೆಶನ್ಸ್ ಬರ್ಬೋದು, ಬಟ್ ಕಂಪಲ್ಸರಿ ಈ ಕ್ವೆಶನ್ಸ್ ಮಾತ್ರ ಬಂದೇ ಬರುತ್ತೆ ನಿಮ್ಗೆ ಎಕ್ಸಾಮಿಗೆ. ಓಕೆನಾ? ಸೊ ದೀಸ್ ಆರ್ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಅಂತಾನೆ ಹೇಳ್ಬೋದು, ತುಂಬಾ ಸರಿ ರಿಪೀಟ್ ಮಾಡಿರುವಂತಹ ಕ್ವೆಶನ್ಸ್ ಅಂತ ಹೇಳ್ಬೋದು. ಸೊ ಬಾಟ್ನಲ್ಲಿ ಇರುವಂತಹ ಚಾಪ್ಟರ್ಸ್ ನಾವು ನೋಡ್ಬೇಕು ಅಂತ ಅಂದ್ರೆ, ಸೊ ಫಸ್ಟ್ ದ ಲಿವಿಂಗ್ ವರ್ಲ್ಡ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ದೆನ್ ಪ್ಲಾಂಟ್ ಕಿಂಗ್ಡಮ್, ದೆನ್ ಅದಾದ್ಮೇಲೆ ಮಾರ್ಫಾಲಜಿ. ಮಕ್ಕಳೇ ಮಾರ್ಫಾಲಜಿ ಕೆಲವೊಂದು ಸಿಲೆಬಸ್ FA1 ಸಿಲೆಬಸ್ ಕೆಲವೊಬ್ಬರಿಗೆ ಇಲ್ಲ, ಬಟ್ ಕೆಲವೊಬ್ಬರಿಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಅಂಡ್ ಅಪ್ ಟು ಇನ್ಫ್ಲೋರೆಸೆನ್ಸ್ ಅಂತ ಹೇಳಿದ್ದಾರೆ. ಸೊ ಅಪ್ ಟು ಇನ್ಫ್ಲೋರೆಸೆನ್ಸ್ ನಿಮಗೆ ಮಾರ್ಫಾಲಜಿದು ಪೋರ್ಷನ್ ಅಂತ ತಗೊಂಡ್ಬಿಟ್ಟು ನಾನು ಟಾಪ್ 10 ಕ್ವೆಶನ್ಸ್ ನ ಈಗ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಒಂದೊಂದಾಗಿ ಹೇಳ್ತಾ ಬರ್ತೀನಿ ಮಕ್ಕಳೇ. ಸೊ ಯಾವ್ದು ಟಾಪ್ 10 ಹೇಗೆ ಕ್ವೆಶನ್ಸ್ ಕೇಳಿದ್ರೆ ನೀವು ಹೇಗೆ ಬರಿಬೇಕು ಅಂತ. ಸೊ ಬೈನಾಮಿಯಲ್ ನಾಮನ್ಕ್ಲೇಚರ್ ತುಂಬಾ ಸರಿ ಕ್ವೆಶನ್ ರಿಪೀಟ್ ಮಾಡಿದ್ದಾರೆ. ಸೊ ಅದ್ರದ್ದು ಡೆಫಿನೇಷನ್ ಗೊತ್ತಿರಬೇಕು, ಯಾರು ಅದನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು, ದೆನ್ ಅದ್ರದ್ದು ಇರುವಂತಹ 4 ರೂಲ್ಸ್ ಗಳು ನಿಮಗೆ ಬರೀಲಿಕ್ಕೆ ಬರಬೇಕು. ಅಂಡ್ ನೆನಪಿರ್ಲಿ, ಸೈಂಟಿಫಿಕ್ ನೇಮ್ಸ್ ನ ಕರೆಕ್ಟ್ ಆಗಿ ಅಂಡರ್ಲೈನ್ ಮಾಡಿ. ಸೊ ಬಿಕಾಸ್ ಅದ್ರ ಬಗ್ಗೆನೇ ಇರುವಂತಹ ಚಾಪ್ಟರ್ ಆಗಿರೋದ್ರಿಂದ, ಸೊ ಇಲ್ಲಿ ನೀವು ಸೈಂಟಿಫಿಕ್ ನೇಮ್ಸ್ ನ ಅಂಡರ್ಲೈನ್ ಮಾಡಿ ಎಕ್ಸಾಂಪಲ್ ತೋರಿಸಿಲ್ಲ ಅಂತಂದ್ರೆ ನೀವು ಅಷ್ಟೊಂದು ರೂಲ್ಸ್ ಬರ್ದಿದ್ದಕ್ಕೂ ಕೂಡ ವೇಸ್ಟ್ ಆಗ್ಬಿಡುತ್ತೆ. ದೆನ್ NCERT ಅಲ್ಲಿ ಕೊಟ್ಟಿರುವಂತಹ ಲಾಸ್ಟ್ ಅಲ್ಲಿ ಈ ಚಾಪ್ಟರಿನ ಟೇಬುಲರ್ ಕಾಲಮ್ ಕೊಟ್ಟಿದ್ದಾರೆ. ಓಕೆ, ಈ ಚಾಪ್ಟರ್ ಅಲ್ಲಿ ಲಾಸ್ಟ್ ಟೇಬುಲರ್ ಕಾಲಮ್ ಕೊಟ್ಟಿದ್ದಾರೆ. ಅಂದ್ರೆ ಟ್ಯಾಕ್ಸಾನಮಿ ಯಾವ್ದಾವ್ದು ಹೇಳಿದ್ದಾರೆ ಅಂತಂದ್ರೆ, ಹೌಸ್ ಫ್ಲೈ, ವೀಟ್ ಆಗಿರ್ಬೋದು, ಹ್ಯೂಮನ್ ಬೀಂಗ್ಸ್ ಆಗಿರ್ಬೋದು, ಹಾಗೆ ಮತ್ತೆ ಟ್ರಿಟಿಕಮ್, ಎಸ್ಟಿವಮ್, ವೀಟ್, ಮ್ಯಾಂಗೋ. ಸೊ ಇದೆಲ್ಲದ್ರದ್ದು ಕೂಡ ನೀವು ಆ ಟೇಬುಲರ್ ಕಾಲಮ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಕಲಿಬೇಕಾಗತ್ತೆ. ಸೊ 2 ಮಾರ್ಕ್ಸ್ ಅಲ್ಲಿ ಅಥವಾ 5 ಮಾರ್ಕ್ಸ್ ಅಲ್ಲಿ ಆ ತರ ಚಾರ್ಟ್ ಅಲ್ಲಿ ABCD ಅಂತ ಖಾಲಿ ಬಾಕ್ಸ್ ಬಿಟ್ಬಿಟ್ಟು ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ನ ಫ್ರೇಮ್ ಮಾಡ್ತಾರೆ. ಓಕೆನಾ? ದೆನ್ ಕಮಿಂಗ್ ಟು ದಿಸ್ ಪ್ರೋಟೋಜೋವನ್ಸ್ ತುಂಬಾ ಸರಿ ಕೇಳಿದ್ದಾರೆ ಮಕ್ಕಳೇ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಇದರಲ್ಲಿ ಬರುವಂತಹ 4 ಟೈಪ್ಸ್ ಇದೆ ಅಲ್ಲ, ಅದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿತ್ ಎಕ್ಸಾಂಪಲ್ಸ್ ಬರೆಯೋದನ್ನ ಮರಿಬೇಡಿ. ದೆನ್ ಬ್ಯಾಕ್ಟೀರಿಯೋಫೇಜ್ ಲೇಬಲ್ ಡಯಾಗ್ರಾಮ್ ಅಂತೂ ನಿಮಗೆ ಗೊತ್ತಿದೆ, ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ. ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ, ಕರೆಕ್ಟ್ ಆಗಿ ಲೇಬಲ್ಸ್ ಕರೆಕ್ಟ್ ಆಗಿ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. ದೆನ್ ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಯೂಸಸ್ ಏನು ಅಂತಂದೇಳಿ, ಅಂದ್ರೆ ಬ್ಯಾಕ್ಟೀರಿಯಾದ ಯೂಸಸ್ ನಮಗೆ ಏನೇನಿದೆ ಅಂತಂದೇಳಿ, ಕರ್ಡ್, ಓಕೆನಾ, ಹಾಗೆ ನೈಟ್ರೋಜನ್ ಫಿಕ್ಸ್ ಮಾಡ್ಲಿಕ್ಕೆ. ಸೊ ಇಂಥ ಯೂಸಸ್ಗಳನ್ನ ನೀವು ಬರೀತೀರಾ. ದೆನ್ ವೈರಸ್, ವೈರಾಯ್ಡ್ಸ್ ಅಥವಾ ಪ್ರಿಯಾನ್ಸ್, ಇದರ ಬಗ್ಗೆ ಕ್ವೆಶನ್ಸ್ ಒಂದು ಕೇಳ್ತಾರೆ ಮಕ್ಕಳೇ. ಸೊ ಇದ್ರದ್ದು ಡೆಫಿನೇಷನ್ ವಿತ್ ಎಕ್ಸಾಂಪಲ್, ಅಂದ್ರೆ ಅಂತ ಆರ್ಗಾನಿಸಮ್ ಕ್ಯಾರೆಕ್ಟರ್ಸ್ ಏನು, ಅದ್ರದ್ದು ಎಕ್ಸಾಂಪಲ್ ಏನು ಅಂತ ಹೇಳಿ ಕೇಳ್ತಾರೆ. ದೆನ್ ಕಮಿಂಗ್ ಟು ದಿಸ್ ಟೆರಿಡೋಫೈಟ್ 4 ಕ್ಲಾಸಸ್ ಬರುತ್ತೆ, ತುಂಬಾ ಸರಿ ಕೇಳಿದ್ದಾರೆ. ಅಂಡ್ ಅದಾದ್ಮೇಲೆ ಆಲ್ಗೆ ಯೂಸಸ್ ಮಕ್ಕಳೇ. ಸೊ ಆಲ್ಗೆ ಎಕನಾಮಿಕ್ ಇಂಪಾರ್ಟೆನ್ಸ್ ತುಂಬಾ ಸರಿ 5 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್. ದೆನ್ ಗ್ಯಾಮೆಟೋಫೈಟಿಕ್ ಫೇಸಸ್ ಆಫ್ ಮಾಸಸ್, ಒಂದು ಪ್ರೋಟೋನಿಮಾ ಮತ್ತೆ ಲೀಫಿ ಸ್ಟೇಜ್, ತುಂಬಾ ಸರಿ 2 ಮಾರ್ಕ್ಸ್ ಗೆ ಇದು ಕ್ವೆಶನ್ ರಿಪೀಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅಗೇನ್ ಇಂಪಾರ್ಟೆಂಟ್. ದೆನ್ ಇನ್ಫ್ಲೋರೆಸೆನ್ಸ್ ಟೈಪ್ಸ್ ಮಕ್ಕಳೇ. ಓಕೆ, ರೆಸಿಮೋಸ್ ಅಂಡ್ ಸೈಮೋಸ್ ಇನ್ಫ್ಲೋರೆಸೆನ್ಸ್ ಟೈಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ದೆನ್ ಅಗೇನ್ ಲೇಬಲ್ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ಲೇನ್ ಅಬೌಟ್ ದ ಡಿಫರೆಂಟ್ ರೀಜನ್ಸ್ ಆಫ್ ದ ರೂಟ್ ಟಿಪ್. ಸೊ ರೂಟ್ ಟಿಪ್ ಅಲ್ಲಿ ಬರುವಂತಹ ರೀಜನ್ಸ್ ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ತಾರೆ. ಅದು ಪುಟಾಣಿ ಬೇಕಿದ್ರೆ ಸೈಡ್ ಅಲ್ಲಿ ಒಂದು ಡಯಾಗ್ರಾಮ್ ಹಾಕ್ಬಿಡಿ ತರ. ಓಕೆನಾ? ಸೊ ಡಯಾಗ್ರಾಮ್ ಹಾಕ್ಬಿಟ್ಟು ಬೇಕಿದ್ರೆ ನೀವು ಎಲ್ಲದನ್ನು ಕೂಡ ರೀಜನ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀರಂತೆ. ಓಕೆನಾ? ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ 10 ಕ್ವೆಶನ್ಸ್ ಆಗಿರುತ್ತೆ. ಸೊ ಇದಕ್ಕಿಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋನು ಕೂಡ ಇದೆ. ಯಾವುದು ಅಂದ್ರೆ 30 ಸ್ಕೋರ್ ಮಾಡ್ಲಿಕ್ಕೆ, ನಿಮಗೆ FA1 30 ಸ್ಕೋರ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂತ, ದೆನ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವೆಶನ್ ಯಾವುದು ಅಂತಾನು ಕೂಡ ವಿಡಿಯೋ ಇದೆ. ಹೋಪ್ ನೀವು ಅದನ್ನ ನೋಡಿರ್ತೀರಾ, ನೋಡಿಲ್ಲ ಅಂತಂದ್ರೆ ನೋಡಿ. ದೆನ್ ಈ ಕ್ವೆಶನ್ಸ್ ನಿಮಗೆ ಎಕ್ಸಾಮಿಗೆ ಬಂತು ಅಂದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಬಂದು ತಿಳಿಸ್ತೀರಾ, ಎಸ್ ಮ್ಯಾಮ್ ನೀವು ಹೇಳಿರುವಂತ ಕ್ವೆಶನ್ ಬಂದಿತ್ತು ಅಂಡ್ ಅಕ್ಸೆಪ್ಟ್ ದಿಸ್ ಚಾಲೆಂಜ್ ದಟ್ ನಾನು ಇಲ್ಲಿರುವಂತಹ ಎಲ್ಲಾ ಕ್ವೆಶನ್ಸ್ ಕೂಡ ಕರೆಕ್ಟ್ ಆಗಿ ಓದ್ಕೊಂಡು ಹೋಗ್ತೀನಿ ಮ್ಯಾಮ್, ನೀವು ಹೇಳೋದನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿ ಡೆಫಿನೆಟ್ಲಿ ಮಕ್ಕಳೇ ಇದೇ ಕ್ವೆಶನ್ಸ್ ಬರುತ್ತೆ ನಿಮಗೆ ಎಕ್ಸಾಮಿಗೆ. ದೆನ್ ಇದ್ರದ್ದು ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ದಿನ ಕೇಳ್ತಾ ಇರಬೇಕು. ಚಾಪ್ಟರ್ಸ್ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು, ಕಾನ್ಸೆಪ್ಟ್ಸ್. ದೆನ್ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂತಾನೆ ನಿಮಗೆ ಅಂತಾನೆ ಸ್ಪೆಷಲ್ ಆಗಿ ಇರುವಂತದ್ದು ಫಸ್ಟ್ PUC ಅವರಿಗೆ ಅರ್ಜುನ KCT 2027 ಬ್ಯಾಚ್ ಅಂತ ನಡೀತಾ ಇದೆ. ಸೊ ಇದನ್ನ ನೀವು ಎನ್ರೋಲ್ ಆಗ್ಬೋದು. ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಇದ್ದು ಎಲ್ಲ ನಿಮ್ಮ ಕಾನ್ಸೆಪ್ಟ್ಸ್ ಕೂಡ ನೀವು ಕ್ಲಾಸ್ ರೂಮ್ ಅಲ್ಲಿ ಹೇಗೆ ಪಾಠ ಕೇಳ್ತಿರೋ ಅದೇ ರೀತಿ ಆನ್ಲೈನ್ ಫಾರ್ಮೆಟ್ ಅಲ್ಲಿ ನಿಮಗೆ ಪಾಠಗಳನ್ನ ಸಿಲೆಬಸ್ ನ ಮುಗಿಸ್ಬಿಟ್ಟು ಕ್ವೆಶನ್ಸ್ ಕೊಟ್ಟು ಟೆಸ್ಟ್ ಕೂಡ ಕಂಡಕ್ಟ್ ಮಾಡಿ. ಸೊ ಮೇನ್ ಏನಂದ್ರೆ ನೀವು ಕ್ಲಾಸ್ ಅಲ್ಲಿ ಯಾವಾಗೇ ಇದ್ರೂ ಕೂಡ ಡೌಟ್ ಕೇಳ್ಬೋದಾಗಿರುತ್ತೆ. ಡೌಟ್ ಕ್ಲಾರಿಟಿ ಅವಾಗಿಂದ ಅವಾಗೆ ಆಗೋದ್ರಿಂದ ದಟ್ ಈಸ್ ಒನ್ ಆಫ್ ದ ಮೇಜರ್ ಬೆನಿಫಿಟ್ ಅಂತ ಹೇಳ್ಬೋದು. ಯು ಕ್ಯಾನ್ ಜಾಯಿನ್ ಅವರ್ ಬ್ಯಾಚ್. ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದೆನ್ ಅಕ್ಸೆಪ್ಟ್ ದಿಸ್ ಚಾಲೆಂಜ್ ಅಂಡ್ ಲೆಟ್ ಮಿ ನೋ ಇಫ್ ದೀಸ್ ಕ್ವೆಶನ್ಸ್ ಅಪಿಯರ್ಡ್ ಇನ್ ಯುವರ್ ಎಕ್ಸಾಮ್ ಅಂತ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್, ಬೈ.
Hello everyone, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? I hope you all doing great. So previously we were talking about the most important questions from the chapter Animal Kingdom for your FA1. ಝುವಾಲಜಿಯಲ್ಲಿ ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ಇರುತ್ತೆ FA1ಗೆ ಅಂತ ಗೊತ್ತಿದೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಅಂತ ತಿಳ್ಕೊಂಡಾಯಿತು. ಆ್ಯಂಡ್ ಆಲ್ಸೋ ನಾನು ಹೇಳಿದ್ದೆ, ನಾನು ನಿಮಗೆ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ದು ಬರುತ್ತೆ ಅಂತ ಹೇಳಿ. ಅಕಸ್ಮಾತ್ ಇನ್ನೂ ವಿಡಿಯೋ ನಿಮಗೆ ಸಿಕ್ಕಿಲ್ಲ ಅಂದರೆ ಸಿಗುತ್ತೆ. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಅನಿಮಲ್ ಕಿಂಗ್ಡಮ್ಸ್ ಟಾಪ್ 10 ಕ್ವಶನ್ಸ್. ಸೊ ಟಾಪ್ 10 ಕ್ವಶನ್ಸ್ಗಳು ಯಾವ್ದಿರಬಹುದು ಅಂತ ನೋಡೋಣ. ಟಾಪ್ 10. ಸೊ ಈ ಚಾಪ್ಟರ್ ಇಂದ ನಿಮ್ಗೆ ಆಲ್ಮೋಸ್ಟ್ 5 ಮಾರ್ಕ್ ಕ್ವಶನ್ ಅಂತೂ ಕೇಳ್ತಾರೆ, ಸರಿನಾ? ಅದರಲ್ಲೂ ಕೂಡ ಸೇಲಿಯಂಟ್ ಫೀಚರ್ಸ್ ಆಫ್ ಡಿಫರೆಂಟ್ ಫೈಲಾ ಆರ್ ದ ಕ್ಲಾಸ್ ಆಫ್ ವರ್ಟಿಬ್ರೇಟಾ ಏನಿದೆ, ವರ್ಟಿಬ್ರೇಟಾ ಸಬ್ ಫೈಲಮ್ ಅಲ್ಲಿ ಬರೋ ಕ್ಲಾಸಸ್ಗಳದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅನ್ನ ಕೇಳ್ತಾರೆ. ಅದರಲ್ಲಿ ಕೆಲವು ಸಾರ್ಟ್ ಔಟ್ ಮಾಡೋದಾದ್ರೆ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಂತ ಹೇಳಿದ್ರೆ, ಈಗ ರೇಡಿಯಲ್ ಸಿಮಿಟ್ರಿ, ಬೈಲಾಟರಲ್ ಸಿಮಿಟ್ರಿ ಕ್ವಶನ್ಸ್ಗಳು ನಾನು ಆಲ್ರೆಡಿ ಹೇಳಿದೆ 2 ಮಾರ್ಕ್ ಕೇಳ್ಬೋದು. ಡಿಪ್ಲೋಬ್ಲಾಸ್ಟಿಕ್ ಮತ್ತೆ ಟ್ರಿಪ್ಲೋಬ್ಲಾಸ್ಟಿಕ್ ಡಿಫೈನ್ ಮಾಡಿ ಅಂತ ಕೇಳ್ಬೋದು. ಡಿಫರೆಂಟ್ ಸಿಲೋಮ್ಗಳು 3 ಮಾರ್ಕ್ಗೆ ಕೇಳ್ಬೋದು. 3 ಮಾರ್ಕ್ಗೆ ಎ ಸಿಲೋಮೇಟ್ ಅಂದ್ರೆ ಏನು, ಸೂಡೋ ಸಿಲೋಮೇಟ್ ಅಂದ್ರೆ ಏನು, ಸಿಲೋಮೇಟ್ ಅಂದ್ರೆ ಏನು ಅಂತ ಕೇಳ್ಬೋದು. ಅದನ್ನೆಲ್ಲ ಬಿಟ್ರೆ ಇವಾಗ ಟಾಪ್ 10 ಅಲ್ಲಿ ಯಾವ್ದಿರುತ್ತೆ ಸರ್? ಲೆಟ್ಸ್ ಲುಕ್ ಇನ್ ಟು ದೆಮ್. ರೈಟ್ ದ ಫಂಕ್ಷನ್ಸ್ ಆಫ್ ಕೆಲವು ಇಂಪಾರ್ಟೆಂಟ್ ಯೂನಿಕ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಡಿಫರೆಂಟ್ ಫೈಲಾ, ಅವುಗಳನ್ನ ಹಿಡ್ಕೊಂಡು ಅವುಗಳ ಫಂಕ್ಷನ್ಸ್ ಅನ್ನ ಕೇಳ್ತಾರೆ. ಲುಕ್ ಅಟ್ ಹಿಯರ್. ರೈಟ್ ದ ಫಂಕ್ಷನ್ಸ್ ಆಫ್ ಕ್ವಾನೋಸೈಟ್ಸ್, ಫ್ಲೇಮ್ ಸೆಲ್ಸ್, ರಾಡುಲಾ, ಕಾಂಪ್ಲೇಟ್ಸ್ ಅಂಡ್ ಆಲ್ಸೋ ನಿಡೋಬ್ಲಾಸ್ಟ್. ಈ ತರಹ ಎಷ್ಟೋ ಸ್ಟ್ರಕ್ಚರ್ಗಳಿದೆ ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಕೇಳಬಹುದು, ನೆಕ್ಸ್ಟ್ ಆಸ್ಕುಲಮ್ ಆರ್ ಆಸ್ಟಿಯಾ ಕೇಳಬಹುದು. ಸೊ ಈ ತರ ಯಾವ್ದಾದ್ರು ಒಂದು ಸ್ಟ್ರಕ್ಚರ್ನ ಕೇಳಬಹುದು, ಅದ್ರದ್ದು ಫಂಕ್ಷನ್ ಬರಿಬೇಕಾಗತ್ತೆ. ಓಕೆ, ಸೊ ಸೆಕೆಂಡ್ ಒನ್ ನೋಡೋದಾದ್ರೆ ಡಿಫರೆನ್ಶಿಯೇಟ್ ಬಿಟ್ವೀನ್ ಕಾರ್ಡೇಟ್ಸ್ ಅಂಡ್ ನಾನ್ ಕಾರ್ಡೇಟ್ಸ್. ಒನ್ ಆಫ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಕಾರ್ಡೇಟ್ಸ್ ಮತ್ತೆ ನಾನ್ ಕಾರ್ಡೇಟ್ಸ್ಗೂ ಇರೋ ಡಿಫರೆನ್ಸ್ ಏನು ಅಂತ ಕೇಳ್ತಾರೆ. ಕಾಮನ್ ಆಗಿ ನಿಮ್ಗೆ ಗೊತ್ತೇ ಇರುತ್ತೆ ಯಾವ್ದನ್ನ ಫೀಚರ್ಗಳನ್ನ ನೀವು ಮೇನ್ ಕ್ಯಾರೆಕ್ಟರ್ ಆಗಿ ಇಟ್ಕೋಬೇಕಾಗತ್ತೆ. ನೋಟೋಕಾರ್ಡ್. ಓಕೆ, ನೆಕ್ಸ್ಟ್ ಪೊಸಿಷನ್ ಆಫ್ ದ ಹಾರ್ಟ್ ಎಲ್ಲಿರುತ್ತೆ, ಹೇಗಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಅದಾದ್ಮೇಲೆ ನೇಚರ್ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. And then next you need to talk about post-anal tail, gill slits. ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಇದೆಯಾ ಇಲ್ವಾ, ಇದ್ರೆ ಯಾವ ತರ ಇರುತ್ತೆ ಅಂತ ಬರಿಬೇಕಾಗತ್ತೆ. ಎನ್ಯೂಮರೇಟ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಆರ್ಥ್ರೋಪೋಡಾ. ಅಗೈನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಆರ್ಥ್ರೋಪೋಡಾ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಬರೆದ್ರೆ ನಿಮಗೆ 5 ಮಾರ್ಕ್ ಸಿಗುತ್ತೆ. ಇದೆಲ್ಲ 5 ಮಾರ್ಕ್ ಕ್ವಶನ್ಸ್ಗಳು ನಾನು ಮೇನ್ ಆಗಿ ತೆಗೆದುಕೊಂಡಿರೋದು. 2 ಮಾರ್ಕ್ದು ಇದನ್ನೇ ಕೇಳ್ಬೋದು ಇವಾಗ. ರೈಟ್, ಈಗ ಫಾರ್ ಎಕ್ಸಾಂಪಲ್ 3 ಕೊಟ್ಬಿಟ್ಟು ರೈಟ್ ದ ಫಂಕ್ಷನ್ಸ್ ಆಫ್ ದೀಸ್ ಸ್ಟ್ರಕ್ಚರ್ಸ್ ಅಂತ 2 ಕೇಳಬಹುದು, ಇಲ್ಲ 3 ಕೇಳಬಹುದು. ಓಕೆ, ಸೊ ಲಿಸ್ಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅನಿಲಿಡಾ. ಲಿಸ್ಟ್ ದ ಜನರಲ್ ಫೀಚರ್ಸ್ ಕೇಳ್ತಾ ಇರೋದು. ಯೂನಿಕ್ ಬರಿಬೇಕಾಗಿರುತ್ತೆ ನೀವು. ಸೊ ಅನಿಲಿಡಾದು ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಬರಿಬೇಕಾಗತ್ತೆ. ಸೊ ಎನ್ಲಿಸ್ಟ್ 5 ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಫೈಲಮ್ ಟೀನೋಫೋರಾ. ಟೀನೋಫೋರಾದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಯಾವ್ಯಾವ್ದು ಇರುತ್ತೆ. ಯು ಆಲ್ ನೋ ದಟ್ ಕಾಮ್ ಜೆಲ್ಲಿಸ್ ಅಂತ ಹೇಳಿದ್ರೆ ಕಾಂಪ್ಲೇಟ್ಸ್ಗಳಿರುತ್ತೆ. 8 rows ಆಫ್ ಸಿಲಿಯೇಟೆಡ್ ಕಾಂಪ್ಲೇಟ್ಸ್ ಆರ್ ಪ್ರೆಸೆಂಟ್. ಬಯೋಲ್ಯೂಮಿನೆಸೆನ್ಸ್ ವೆಲ್ ಮಾರ್ಕ್ಡ್ ಅಂತ 2 ಸಿಕ್ಬಿಡ್ತು. ಇನ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ, ಫೈನಲ್ ಆಗಿ ರೀಪ್ರೊಡಕ್ಷನ್ ಬರೀರಿ. ಓಕೆ, ಎನ್ಯೂಮರೇಟ್ ದ ಫೀಚರ್ಸ್ ಆಫ್ ಮೊಲಸ್ಕಾ. ಎನ್ಯೂಮರೇಟ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಫೈಲಮ್ ಸೀಲೆಂಟ್ರೀಟಾ. ಮೆಟಾಜೆನೆಸಿಸ್ ನೋಡ್ತಿರಲ್ಲ. ಅಂಡ್ ಆಲ್ಸೋ ದ ಗ್ಯಾಸ್ಟ್ರೋವಾಸ್ಕ್ಯುಲರ್ ಕ್ಯಾವಿಟಿ, ನಿಡೋಬ್ಲಾಸ್ಟ್. ಹೆನ್ಸ್ ದೇರ್ ನೇಮ್ ಇಸ್ ನಥಿಂಗ್ ಬಟ್ ನಿಡೇರಿಯಾ. ಸೊ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಬರೀಬೇಕು. ಲಿಸ್ಟ್ ಎನಿ 5 ಯೂನಿಕ್ ಫೀಚರ್ಸ್ ಆಫ್ ಪೋರಿಫೆರಾ. ಏನ್ ಸರ್ ಎಲ್ಲ ಅಲ್ಲೇ ಇದೆಯಲ್ಲ? ಹೌದು, ಯಾವ್ದು ಬೇಕಾದ್ರೂ ಕೇಳ್ಬೋದು ಮಕ್ಕಳೇ. ಆದ್ರೆ ನಾನು ಟಾಪ್ ಇಂದ ಹೇಳ್ತಾ ಇದ್ದೀನಿ ನೋಡಿ. ಈಗ ಆರ್ಥ್ರೋಪೋಡಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಅದನ್ನ ಬಿಟ್ರೆ ಅನಿಲಿಡಾ, ಅದನ್ನ ಬಿಟ್ರೆ ಟೀನೋಫೋರಾ. ಸೊ ಹೀಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಟಾಪ್ ಅಲ್ಲಿ ತೆಗೆದುಕೊಂಡಿದ್ದೀನಿ. ಅದೇ ತರ ರೈಟ್ ಎನಿ 5 ಸೇಲಿಯಂಟ್ ಫೀಚರ್ಸ್ ಆಫ್ ಕ್ಲಾಸ್ ಮೆಮಿಲಿಯಾ. ಸೊ ಮ್ಯಾಮಲ್ಸ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನ ಲಿಸ್ಟ್ ಔಟ್ ಮಾಡಬೇಕಾಗತ್ತೆ. ಎನ್ಲಿಸ್ಟ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ರೆಪ್ಟೀಲಿಯಾ. ಬರ್ಡ್ಸ್ ಕೇಳಲ್ವಾ? ಕೇಳಬಹುದು, ಆದರೆ ಅದನ್ನ ಮೇನ್ ಆಗಿ 3 ಮಾರ್ಕ್ಗೆ ಕೇಳ್ತಾರೆ, ಇಲ್ಲ 5 ಮಾರ್ಕ್ ಕೇಳಿದ್ರು ಕೂಡ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಹೇಗೆ. ಬರ್ಡ್ ಯಾವಾಗಲೂ ಡಯಾಗ್ರಾಮ್ ಅಥವಾ ಇಮೇಜ್ ನಿಮ್ಮ ಮೈಂಡಲ್ಲಿ ಬರಬೇಕು, ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಎಕ್ಸೋಸ್ಕೆಲಿಟನ್ ರೆಪ್ರೆಸೆಂಟೆಡ್ ಬೈ ಫೆದರ್ಸ್ ಅಂತ ಬರೀತೀರಾ. ಫೆದರ್ಸ್ ಅನ್ನೆಲ್ಲ ತೆಗೆದ್ಮೇಲೆ ನೆಕ್ಸ್ಟ್ ಬರೀಬೇಕು ಏನು, ಸ್ಕಿನ್ ವಿತೌಟ್ ಗ್ಲ್ಯಾಂಡ್, ಕ್ಯೂಟೇನಿಯಸ್ ಆಯಿಲ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಅಟ್ ದ ಬೇಸ್ ಆಫ್ ದ ಟೈಲ್. ನೆಕ್ಸ್ಟ್ ಇನ್ನೇನು ಕಾಣಿಸುತ್ತೆ, ರೆಕ್ಕೆಗಳೆಲ್ಲ ತೆಗೆದ್ಮೇಲೆ, ರೆಕ್ಕೆಗಳನ್ನೆಲ್ಲ ಅಲ್ಲದು ಆಕ್ಚುಲಿ ಫೆದರ್ಸ್ಗಳನ್ನ ತೆಗೆದ್ಮೇಲೆ ಸೊ ವಿಂಗ್ಸ್ ಕಾಣಿಸುತ್ತೆ. ದಟ್ ಮೀನ್ಸ್ ವಾಟ್, 4 limbs ಆರ್ ಮಾಡಿಫೈಡ್ ಇನ್ ಟು ವಿಂಗ್ಸ್. ಹೈಂಡ್ ಲಿಮ್ಸ್ ಬಗ್ಗೆ ಬರೀರಿ. ಸೊ ದಟ್ ಈಸ್ ನಥಿಂಗ್ ಬಟ್ ಮಾಡಿಫೈಡ್ ಆಸ್ ಅ ಲೆಗ್ ವಿತ್ ರೆಸ್ಪೆಕ್ಟ್ ಟು ದರ್ ಹ್ಯಾಬಿಟೆಟ್, ಅದು ಮಾಡಿಫೈ ಆಗಿರುತ್ತೆ. ಬೀಕ್ಸ್ ವಿತೌಟ್ ಟೀತ್. ಹೀಗೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ನೀವು
ಇಮ್ಯಾಜಿನೇಷನ್ ಮಾಡ್ಕೊಂಡು ಬರಿಬೇಕಾಗತ್ತೆ. ಎಲ್ಲ ನೋಡಿರ್ತಿರಲ್ಲ ಬರ್ಡ್ಸ್ಗಳು. ಸೊ ಎನಿಥಿಂಗ್. ಸೊ ಆಲ್ ದೀಸ್ ಆರ್ ದ ಟಾಪ್ 10 ಕ್ವಶನ್ಸ್ ಫ್ರಮ್ ದ ಚಾಪ್ಟರ್ ಅನಿಮಲ್ ಕಿಂಗ್ಡಮ್. ಸೊ ಬಾಟನಿದು ಕೂಡ ನಿಮಗೆ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ ಮಕ್ಕಳೇ. ಸೊ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಟೇಕ್ ಕೇರ್. ಬೈ ಬಾಯ್.